ಗೆಳೆಯರು ಸಮನ್, ಆರ್ಯನ್, ದಿಶಾ. ಅವರು ಅಡ್ವೆಂಚರ್ ಮಾಡ್ಬೇಕಂತ ಇದ್ರು. ಬೆಟ್ಟ, ನದಿ ಮತ್ತೆ ಕಾಡು ಅದು ಯಾವಾಗ್ಲೂ ಅವರನ್ನ ಸೆಳಿತಾನೆ ಇತ್ತು. ತುಂಬಾನೇ ಅಪಾಯವಾಗಿರುವಂತ ಜಾಗಗಳು ಅವರನ್ನ ಸೆಳಿತಾನೆ ಇತ್ತು. ಕಾಲೇಜ್ನ ಗಾರ್ಡನ್ ಎಲ್ಲಾ ದಿನ ತರನೇ ಅವತ್ತು ಶಾಂತವಾಗಿತ್ತು. ಆದ್ರೆ ಆ ಶಾಂತಿಯ ಹಿಂದೆ ಮುಂದೆ ಬರೋ ಭಯಕ್ಕೆ ಸಣ್ಣ ಸುಳಿವನ್ನ ಕೊಡ್ತಾ ಇತ್ತು. ತುಂಬಾ ದಿನ ಆಯ್ತು ಕಣೋ, ನಾನು ಯಾವುದೇ ಅಡ್ವೆಂಚರ್ ಟ್ರಿಪ್ಗೆ ಹೋಗೇ ಇಲ್ಲ. ನೀನು ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದೆ ಸಮರ್. ನಾನು ಕೂಡ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಮತ್ತೆ ನಾವೇನಕ್ಕೆ ತಡ ಮಾಡ್ತಿದ್ದೀವಿ? ಬನ್ನಿ ಎಲ್ಲಾದ್ರೂ ಹಿಲ್ ಸ್ಟೇಷನ್ಗೆ ಹೋಗೋಣ. ಇದಕ್ಕೇನಂತೀರಾ? ಆದ್ರೆ ನಾವ್ ಎಲ್ಲಿಗೋಗೋದು? ಅದ್ಭುತ. ನಾವು 3 ಜನ ಅಡ್ವೆಂಚರ್ಗೋಸ್ಕರ ಕಾಯ್ತಾ ಇದ್ದೀವಿ. ನಾವು 3 ಜನ ಒಂದು ಯಾವುದೋ ಅಡ್ವೆಂಚರ್ ಜಾಗಕ್ಕೆ ಹೋಗೋಣ, ಏನಂತೀರಾ? ನಾವು ಎಂಥ ಜಾಗಕ್ಕೆ ಹೋಗೋಣ ಅಂದರೆ ಕಾಡು ಅಂಥ ಜಾಗಕ್ಕೆ ಹೋಗೋಣ, ಇಲ್ಲಾಂದ್ರೆ ಬೆಟ್ಟ ಇರೋ ಜಾಗಕ್ಕೆ. ಅಲ್ಲಿ ತುಂಬ ನಾವು ಕಷ್ಟಪಟ್ಟು ಹತ್ತೋ ರೀತಿ, ಏನಂತೀರಾ? ನನಗನ್ನಿಸ್ತಿದೆ ನೀನು ಯಾವುದೋ ಒಂದು ಜಾಗನ ಹುಡುಕಿಟ್ಟಿರ್ತೀಯ ಅಂತ. ಅದು ಯಾವ ಜಾಗ ಅಂತ ಹೇಳಪ್ಪ. ಸಮರ್ನ ಮುಖದಲ್ಲಿ ಒಂದು ಸಣ್ಣ ನಗು ಬಂತು. ಅವನ ಕಣ್ಣಲ್ಲಿ ಒಂದು ಸಣ್ಣ ಹೊಳಪಿತ್ತು. ಯಾಕೆಂದ್ರೆ ಆ ಜಾಗ ಅವನ ತಲೆಯಲ್ಲಿ ಮುಂಚೆಯಿಂದನೂ ಇತ್ತು. ನಾವು ಒಂದು ಚನಲಾಪುರ ಕಾಡಿನ ಕಡೆಗೆ ಹೋಗೋಣ. ಆ ಇಲಾಖೆ ಹಿಮದಿಂದ ತುಂಬಿದೆ ಮತ್ತೆ ದಟ್ಟವಾದ ಕಾಡನ್ನು ಕೂಡ ಹೊಂದ್ಕೊಂಡಿದೆ, ಏನಂತೀರಾ? ಮರುದಿನ 3 ಜನ ಗೆಳೆಯರು ಅರುಣಾಚಲ ಪ್ರದೇಶದ ಕಾಡಿನ ಮಧ್ಯೆ ಇರುವ ಜಾಗದಲ್ಲಿ ರೆಸಾರ್ಟ್ ಮಧ್ಯ ಕೂತಿದ್ರು. ಹೊರಗಡೆ ತುಂಬಾನೇ ಥಂಡಿಯಾದಂತಹ ಗಾಳಿ. ರೆಸಾರ್ಟ್ನ ಮರದ ಗೋಡೆಗಳು ಗಾಳಿಯ ಜೊತೆ ಒಂದು ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಾ ಇದ್ವು. ಸಮರ್ಥನ ಕೈಯಲ್ಲಿ ಟ್ಯಾಬ್ ಹಿಡ್ಕೊಂಡಿದ್ದ, ಏನನ್ನೋ ನೋಡ್ತಾ ಇದ್ದ. ಅವನ ಕಣ್ಣು ಸ್ಕ್ರೀನ್ ಮೇಲೆ ಇತ್ತು. ಅದ್ರಲ್ಲೇನೋ ರಹಸ್ಯವಾದ್ದು ಅಡಗಿದೆ ಅನ್ನೋ ಹಾಗೆ. ಸಮರ್ಥ್, ನೀನ್ ಎಲ್ಲೇ ಬಂದ್ರು ಟ್ಯಾಬ್ನ ಮಾತ್ರ ಬಿಡಲ್ಲ. ಅಲ್ಲ, ನೀನ್ ಏನ್ ನೋಡ್ತಾ ಇದ್ಯಾ? ನಮ್ಮಿಬ್ರಿಗಿಂತ ಸಮರ್ಥ್ಗೆ ಹೊಸ ಹೊಸ ವಿಷಯನ ತಿಳ್ಕೊಳ್ಳೋದಕ್ಕೆ ಅವನಿಗೆ ಆಸಕ್ತಿ. ಇವನು ಕಾಲೇಜಲ್ಲಿ ಓದೋದಕ್ಕಿಂತ ಇತಿಹಾಸನೇ ಜಾಸ್ತಿ ಓದ್ತಾನೆ, ಅದು ಕೂಡ ಆವಿನ ಬಗ್ಗೆ. ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಈಗ ಸಮರ್ಥ್ ಟ್ಯಾಬಲ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಯಾವುದೋ ಹೊಸ ವಿಷಯದ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾನೆ. ಆರ್ಯನ್ನ ಮಾತ್ ಕೇಳಿ ದಿಶಾ ಶಾಕ್ ಆಗ್ತಾಳೆ. ಅವಳ ಕಣ್ಣಲ್ಲಿ ಭಯ ಎದ್ದು ಕಾಣ್ತಾ ಇತ್ತು. ಓ ಮೈ ಗಾಡ್, ಇವಾಗ ನನಗ್ ಅರ್ಥ ಆಯ್ತು ನೀನ್ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ. ಯಾಕೆಂದ್ರೆ ಈ ಜಾಗದಲ್ಲಿ ಹಾವು ಮತ್ತೆ ಅನಕೊಂಡ ಇವೆ. ಮತ್ತೆ ಸಮರ್ಥ ಟ್ಯಾಬ್ನ ಕ್ಲೋಸ್ ಮಾಡಿ ಮತ್ತೆ ನಗೋದಕ್ ಸ್ಟಾರ್ಟ್ ಮಾಡ್ದ. ಮತ್ತೆ ಆ ನಗು ಸಾಮಾನ್ಯದಲ್ಲ. ಆ ನಗುಲಿ ಆಸೆ ಮತ್ತೆ ಅಪಾಯ ಅಡಗಿತ್ತು. ನೀನ್ ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತಿದ್ಯಾ ದಿಶಾ. ಇಲ್ಲಿ ಅನಕೊಂಡ ತುಂಬಾ ಜಾಸ್ತಿ ಇದೆ. ನಾನು ಅದಕ್ಕೋಸ್ಕರನೇ, ಅದನ್ನ ನೋಡಕ್ಕೋಸ್ಕರನೇ ನಿಮ್ಮಿಬ್ಬರನ್ನೂ ಕೂಡ ನನ್ನ ಜೊತೆಗೆ ಕರ್ಕೊಂಡ್ ಬಂದಿರೋದು. ಏನ್ ಹೇಳ್ತಿದ್ಯಾ? ನಾವೇನಾದ್ರೂ ಆ ಅನಕೊಂಡ ವಿಷನ ತಗೊಂಡ್ರೆ ಮತ್ತೆ ಅದನ್ನ ಸಾಯಿಸಿ ಆ ವಿಷನ ನಾವು ಪಡ್ಕೊಂಡ್ರೆ ನಮ್ಗೆ ಕೋಟಿ ಕೋಟಿ ದುಡ್ಡು ಸಿಗುತ್ತೆ. ಅನಕೊಂಡದ ವಿಷ ತುಂಬಾನೇ ಬೆಲೆ ಬಾಳುತ್ತೆ. ಯೋಚನೆ ಮಾಡಿ, ಅದ್ ಏನಾದ್ರೂ ನಮ್ ಕೈಗೆ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ನಮ್ ಲೈಫು ಸೆಟ್ ಆಗ್ಬಿಡುತ್ತೆ. ಆರ್ಯನ್ ಕಣ್ಣಲ್ಲಿ ಕೂಡ ಹೊಳಪ್ ಬಂತು. ಆಸೆ ಅವನ್ ಕಣ್ಣಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು. ವಾವ್, ಏನ್ ಗುರು ನೀನು ಸಕ್ಕದಾಗಿ ಐಡಿಯಾ ಮಾಡಿದ್ಯಾ. ಆದ್ರೆ ದಿಶಾಳ ಕಣ್ಣು ಆಶ್ಚರ್ಯವಿತವಾಗಿತ್ತು. ಆದ್ರೆ ಸಮರ್ಥ್, ನಾನ್ ಕೇಳ್ಪಟ್ಟಿದೀನಿ ಅನಕೊಂಡ ಬಹಳ ಅಪಾಯಕಾರಿ ಅಂತ. ನೀನ್ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ ದಿಶಾ. ನಿನಗಂತೂ ಗೊತ್ತಿದೆ ನಾನು ಆ ವಿಡಿಯೋದಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದೀನಿ ಅಂತ. ನನ್ನ ಹತ್ರ ಅನಕೊಂಡನ ಹಿಡಿಯೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀನಿ. ಮತ್ತೆ ಅದರ ವಿಷನ ತೆಗೆದು ಕೂಡ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾವು ನಾಳೆ ಬೆಳಗ್ಗೆನೆ 3 ಜನ ಕಾಡಿನ ಕಡೆಗೆ ಹೋಗೋಣ. ಮರುದಿನ ಬೆಳಗ್ಗೆ ಆ 3 ಜನನು ಕಾಡಿನ ಒಳಗೆ ಹೋದ್ರು. 4 ಕಡೆನೂ ದೊಡ್ಡ ದೊಡ್ಡ ಮರಗಳಿದ್ವು. ರೆಂಬೆ ಕೊಂಬೆಗಳ ಮೇಲೆ ಹಿಮಗಳು ಬಿದ್ದಿದ್ವು. ಗಾಳಿ ತಣ್ಣನೆ ಬೀಸ್ತಾ ಇತ್ತು. ಬೀಳ್ತಾ ಇದ್ದ ಹಿಮಗಳ ಗುರುತು ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅಲ್ಲಿ ಕೆಸರು ಕೂಡ ಇತ್ತು. ಆ ಕೆಸರು ಮೇಲೆ ಒಂದು ಗುರುತು ಕೂಡ ಇತ್ತು. ಅಲ್ಲಿ ಯಾವುದನ್ನು ಎಳೆದುಕೊಂಡು ಹೋದ ರೀತಿ ಕಾಣಿಸ್ತಾ ಇತ್ತು. ಅವ್ರು ಒಳಗಡೆ ಹೋಗ್ತಾ ಹೋಗ್ತಾ ಕಾಡು ನಿಶಬ್ದವನ್ನ ಆವರಿಸಿಕೊಂಡಿತ್ತು. ಪಕ್ಷಿಗಳ ಶಬ್ದ ಕೂಡ ಇರ್ಲಿಲ್ಲ. ಮರಗಳ ಮೇಲೆ ಬಳ್ಳಿ ಹಾವಿನ ತರ ಹಬ್ಕೊಂಡಿತ್ತು. ಕೆಲವೊಂದು ಜಾಗದಲ್ಲಿ ಹಾವಿನ ಪೊರೆ ಕೂಡ ಕಾಣಿಸ್ತಿತ್ತು. ಅಲ್ಲಿ ಯಾವುದೋ ದೊಡ್ಡದಾದಂತ ಹಾವಿದೆ ಅನ್ನೋ ಹಾಗೆ ಭಾಸವಾಗ್ತಿತ್ತು. ಬೀಸೋ ಗಾಳಿ ಥಂಡಿಯಾಗಿರ್ಲಿಲ್ಲ, ಭಾರವಾಗಿತ್ತು. ಅಂದ್ರೆ ಕಾಡು ತನ್ನ ಉಸಿರನ್ನ ಬಿಗಿ ಹಿಡ್ದಿರೋ ಹಾಗೆ. ಅಲ್ಲೇನೋ ಅನಕೊಂಡ ಹರಿದಾಡಿರೋ ಹಾಗೆ. ಮತ್ತೆ ಇನ್ನೇನೋ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಅದು ಯಾರನ್ನೋ ಕಾಯ್ತಾ ಇರೋ ಹಾಗೆ. ಕಾಡಲ್ಲಿ ಹೋಗ್ತಿರುವಾಗ ದಿಶಾ ಇದ್ದಕ್ಕಿದ್ದಾಗೆ ಕೂಗೋತಾಳೆ. ಆ ಕೂಗಲ್ಲಿ ಭಯ ಅಲ್ಲ, ಸಾವು ಕಾಣಿಸ್ತಾ ಇತ್ತು. ದಿಶಾ ಕೂಗೋದನ್ನ ಕೇಳಿ ಆರ್ಯನ್ ಮತ್ತೆ ಸಮರ್ಥ್ ಶಾಕ್ ಆದ್ರು. ಏನಾಯ್ತು? ಅದು ಈಗ ನನ್ ಕಾಲ್ ಹತ್ರ ಹಾವರ್ದೋಯ್ತು.
ಅದು ಹಸಿರು ಕಲರ್ ಇತ್ತು. ಸಮರ್ ಆ ದಿಕ್ಕಿನ ಕಡೆನೆ ಹೊಡ್ತಾನೆ. ಅಲ್ಲೇನು ಇರ್ಲಿಲ್ಲ, ಆ ಗುರುತು ಕೂಡ ಕಾಣಿಸ್ಲಿಲ್ಲ. ಆಗ ಅವನ ಗಮನ ಒಂದು ನೆರಳಿನ ಮೇಲೆ ಬೀಳುತ್ತೆ. ಅವನ ಮುಂದೆ ಒಂದು ವಯಸ್ಸಾದ ಮುದುಕಿ ನಿಂತಿರ್ತಾಳೆ. ಅವಳು ಕೂದಲು ಕೆದರ್ಕೊಂಡು ಅವಳ ಕಣ್ಣಲ್ಲಿ ವಿಚಿತ್ರವಾದ ಹೊಳಪು ಕಾಣಿಸ್ತಿರುತ್ತೆ. ಯಾರ್ ನೀನು? ಅದೇ ಸಮಯಕ್ಕೆ ಆರ್ಯನ್ ಮತ್ತೆ ದಿಶಾ ಬರ್ತಾರೆ. ನನ್ನ ಹೆಸರು ಸಮರ್ ಅಂತ. ಇವರಿಬ್ರು ನನ್ನ ಗೆಳೆಯರು. ನಾವಿಲ್ಲಿ ಅನಾಕೊಂಡ ಬೇಟೆ ಆಡೋದಕ್ಕೋಸ್ಕರ ಬಂದಿದ್ದೀವಿ. ಇದನ್ ಕೇಳಿದ ಮುದುಕಿ ಕೋಪಗೊಳ್ತಾಳೆ. ಇಲ್ಲಿಂದ ಹೊರಟೋಗಿ. ಮೊದಲು ನನಗಿದನ್ ಹೇಳಿ ನೀವು ಯಾರು ಅಂತ. ನಾನ್ ಇದೇ ಕಾಡಲ್ಲೇ ವಾಸವಾಗಿರೋದು. ಈಗ ನನ್ ಮಾತನ್ನ ಗಮನವಿಟ್ಟು ಕೇಳಿ. ಇವತ್ತು ಹುಣ್ಣಿಮೆ ರಾತ್ರಿ, ವಾಪಸ್ ಹೊರಟೋಗಿ. ಆರ್ಯನ್ ನಗ್ತಾನೆ. ಯಾಕೆ ಹುಣ್ಣಿಮೆಯ ರಾತ್ರಿ ಈ ಕಾಡಲ್ಲಿ ದೆವ್ವ ಬರುತ್ತಾ? ಇದ್ದಕ್ಕಿದ್ದಾಗೆ ಆ ಮುದುಕಿಯ ಧ್ವನಿ ಹೊರಗಡೆನೆ ಬರಲ್ಲ. ಇವತ್ ರಾತ್ರಿ ಅನಾಕೊಂಡನ ರಾಣಿ ಹೊರಗಡೆ ಬರ್ತಾಳೆ. ಅವಳು ಸಾಧಾರಣ ಹಾವಲ್ಲ, ಅವಳೊಬ್ಳು ಪಿಚಾಚಿ. ಅವಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತಾಳೆ. ಹುಣ್ಣಿಮೆ ರಾತ್ರಿ ಅವಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅವಳ ದೃಷ್ಟಿಗೆ ನೀವೇನಾದ್ರೂ ಬಿದ್ರೆ ನೀವ್ ಯಾರು ಕೂಡ ಬದುಕಿ ಉಳಿಯೋದಿಲ್ಲ. ಈ ಪ್ರಪಂಚದ ಯಾವುದೇ ಮೂಲಲ್ಲಿ ಬಚ್ಚಿಟ್ಕೊಂಡ್ರು ಬಿಡೋದಿಲ್ಲ. ಅನಾಕೊಂಡ ರಾಣಿ ನಿಮ್ಮನ್ನ ಹೇಗಾದ್ರೂ ಮಾಡಿ ಹುಡುಕ್ತಾಳೆ, ಹಾಗೆ ಸಾಯಿಸ್ಬಿಡ್ತಾಳೆ. ಮೂರು ಗೆಳೆಯರು ಅವಳನ್ನ ಗಂಭೀರವಾಗಿ ನೋಡ್ತಾ ಇರ್ತಾರೆ. ಆ ಮರುಕ್ಷಣನೆ ಆರ್ಯನ್ ನಗದಕ್ ಶುರು ಮಾಡ್ತಾನೆ. ಇದೆಲ್ಲ ಬರೀ ಬೊಗಳೆ. ನನಗೆ ಈ ಅಜ್ಜಿ ಹೇಳ್ತಿರೋ ಮಾತು ಸತ್ಯ ಅನ್ಸತ್ತೆ. ಅಯ್ಯೋ, ನೀನ್ ಏನೇನೋ ತಿಳ್ಕೊತಿದ್ಯಾ ಕಣೆ. ನಾವ್ ಇವ್ನ ಮಾತನ್ನ ಕೇಳ್ಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಆದ್ರೂ ಆ ಮೂರು ಜನ ಹುಡುಗರು ಕಾಡೊಳಗಡೆ ಹೋದ್ರು. ನಿಧಾನವಾಗಿ ರಾತ್ರಿ ಆಗ್ತಾ ಇತ್ತು. ಮರದ ನೆರಳುಗಳು ದೊಡ್ಡದಾಗಿ ಹೋಗ್ತಾ ಇತ್ತು. ಇದ್ದಕ್ಕಿದ್ದಾಗೆ ಗಿಡ ಮರಗಳ ಅಲುಗಾಟ ಶುರುವಾಯ್ತು. ಅವರ ಮುಂದೆ ವಿಶಾಲವಾದ ಅನಾಕೊಂಡ ಇತ್ತು. ಅದರ ದಪ್ಪ, ಅದರ ಕಣ್ಣು, ಅದರ ಉದ್ದ, ಹಬ್ಬ, ಇದಂತೂ ಅನಾಕೊಂಡ. ಸಮರ್ಥ್ ರಿಪನ್ ತೆಗಿತಾನೆ. ಮತ್ತೆ ಅವನು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅನಾಕೊಂಡಕ್ಕೆ ಆ ಬುಲೆಟ್ ಬೀಳುತ್ತೆ. ತಕ್ಷಣ ಅದು ಮಾಯ ಆಗೋಗುತ್ತೆ. ಮೂರು ಜನ ಶಾಕ್ ಆಗ್ತಾರೆ. ಮೊದಲೇ ಸರಿ ಅವರು ಭಯನ ಎದುರಿಸ್ತಿದ್ದಾರೆ. ನಾನಿಲ್ಲಿ ಒಂದು ಕ್ಷಣನೂ ಇರೋದಿಲ್ಲ, ನಾನು ವಾಪಸ್ ಹೋಗ್ತೀನಿ. ಸಮರ್ಥ್ ಮುಖದಲ್ಲೂ ಕೂಡ ಭಯ ಎದ್ದು ಕಾಣ್ತಾ ಇರುತ್ತೆ. ಅವರು ಮೂರು ಜನನು ಓಡಿ ರೆಸಾರ್ಟ್ ಒಳಗಡೆ ಹೋಗ್ತಾರೆ. ಮತ್ತೆ ಅವರು ರೂಮಿಗೆ ಬಂದ ತಕ್ಷಣ ದೊಡ್ಡದಾಗಿ ಉಸಿರೆಳ್ಕೋತಾರೆ. ನನಗನ್ಸುತ್ತೆ ಆ ಅನಾಕೊಂಡ ಸತ್ತೋಗಿದೆ ಅಂತ. ಅದು ನಿನ್ನ ಬುಲೆಟ್ ಇಂದ ಗಾಯ ಆಗಿತ್ತು ಗೊತ್ತಾ? ನಾನು ಅದನ್ನ ನೋಡಿದ್ದೀನಿ. ಒಂದ್ ವೇಳೆ ಅದು ಅನಾಕೊಂಡ ರಾಣಿ ಅಲ್ಲ ತಾನೆ? ಯಾಕೆಂದ್ರೆ ಆ ಮುದುಕಿ ನಮಗೆ ಹೇಳಿದ್ಲು. ಹಾಗೆಲ್ಲ ಏನು ಇರೋದಿಲ್ಲ. ಅದು ಒಂದು ಕಾಡಿನ ದಂತಕತೆ ಆಗಿರುತ್ತೆ ಅಷ್ಟೇ. ಈಗ ಮಲ್ಕೊಳ್ಳಿ. ಮಧ್ಯರಾತ್ರಿ ಆದ್ಮೇಲೆ ರೂಮಿನ ತಾಪಮಾನ ಇನ್ನೂ ಥಂಡಿ ಆಯ್ತು. ಬಾತ್ರೂಮಿನ ಕನ್ನಡಿಯಲ್ಲಿ ಏನೋ ವಿಶೇಷವಾಗಿ ಕಾಣಿಸ್ತಿತ್ತು. ಇದ್ದಕ್ಕಿದ್ದಾಗೆ ಗೋಡೆ ಮೇಲೆ ಹಾವಿನ ಚಿತ್ರ ಕಾಣಿಸುತ್ತೆ. ಆದ್ರೆ ಅದು ಹಾವಲ್ಲ, ಅನಾಕೊಂಡ. ಆದ್ರೆ ಈ ಸಾರಿ ಅದು ದೈತ್ಯಾಕಾರದಿಂದ ಬಂದಿತ್ತು. ಅದರ ಕಣ್ಣು ಮನುಷ್ಯನ ರೀತಿ ಕಾಣಿಸ್ತಿತ್ತು. ಅದು ಆರ್ಯನ್ನ ಸುತ್ತಾಕೊಂಡಿತ್ತು. ರೂಮಲ್ಲಿ ಆರ್ಯನ ಕೂಗು, ಅವನ ಮೂಳೆ ಮುರಿತದ ಶಬ್ದ ಕೇಳಿಸ್ತಾ ಇತ್ತು. ಮತ್ತೆ ಒಂದು ನಿಶಬ್ದ ಆವರಿಸಿಕೊಂಡಿತ್ತು. ಭಯಾನಕವಾಗಿ ಕಾಣಿಸ್ತಿದ್ದ ಅನಾಕೊಂಡ ಬಾಲದಿಂದ ಎತ್ತಿ ಗೋಡೆಗೆ ಹೊಡಿತು. ಆ ಹೊಡೆತಕ್ಕೆ ಅವನು ಕೊನೆ ಉಸಿರು ಬಿಟ್ಟ. ದಿಶಾ ಹಾವನ್ನ ನೋಡಿ ಭಯಗೊಂಡು ಬರೀ ಗಾಲಿನಲ್ಲಿ ಓಡ್ತಾ ಇದ್ಲು. ಮುಳ್ಳುಗಳು ಅವಳ ಕಾಲಿಗೆ ಚುಚ್ತಾ ಇತ್ತು. ಆದ್ರೆ ಅವಳ ಭಯ ಅವಳ ಬಾಯಿ ಕಟ್ಟಾಕಿತ್ತು. ಮತ್ತೆ ಅಚಾನಕವಾಗಿ ಆ ಮುದುಕಿ ಕಣ್ಣೆದುರು ನಿಂತಿದ್ಲು. ಅದು ಅವಳಿಗೋಸ್ಕರನೇ ಕಾದು ನಿಂತ ಹಾಗೆ ಇತ್ತು. ನೀವು ನನ್ನನ್ನು ಕಾಪಾಡಿ, ನಾವು ನಿಮ್ಮ ಮಾತು ಕೇಳಬೇಕಿತ್ತು. ಆದ್ರೆ ಆ ಮುದುಕಿ ನಗ್ತಾ ಇದ್ಲು. ಆ ನಗು ಮನುಷ್ಯರು ನಗೋ ತರ ಇರ್ಲಿಲ್ಲ. ಮೂರ್ಖಳು, ನಾನು ಆವಿನ ರಕ್ಷಕಳು. ನನ್ನ ಕೆಲ್ಸ ಏನಿದ್ರು ಬರೀ ಎಚ್ಚರಿಕೆ ಕೊಡೋದು. ನನ್ನ ಮಾತು ಕೇಳದೆ ಇರೋರು ಸತ್ತೇ ಸಾಯ್ತಾರೆ. ಇಷ್ಟು ಹೇಳಿದ ತಕ್ಷಣ ಅವಳ ಮುಖ ಬದಲಾಗಿ ಅವಳ ಆಕಾರ ಕೂಡ ಬದಲಾಯಿತು. ಅವಳ ಕಣ್ಣು ಬದಲಾಗಿ ಅವಳು ಹಾವಿನ ರೂಪಕ್ಕೆ ಬದಲಾದ್ಲು. ನಾಲಿಗೆ ಹೊರ ಚಾಚ್ತಾ ಇದ್ಲು, ತೇಟ್ ಹಾವಿನ ತರ. ಅವಳ ಹಿಂದೆ ಆ ದೈತ್ಯವಾದ ಅನಾಕೊಂಡ
ನಿಂತಿತ್ತು. ಹೊಗೆ ರೀತಿ ಶರೀರದಿಂದ ಇತ್ತು. ಮನುಷ್ಯನ ರೀತಿ ಕಣ್ಣಿಟ್ಕೊಂಡು ಕ್ರೂರವಾಗಿ ನೋಡ್ತಾ ಇತ್ತು. ದಿಶಾ ಕೂಗ್ಬೇಕು ಅಂತ ಅಂದ್ಕೊಂಡ್ಲು, ಆದ್ರೆ ಅವಳ ಧ್ವನಿ ಗಂಟ್ಲಲ್ಲೇ ಉಳ್ಕೊಂತು. ಮರುದಿನ ಕಾಡಿನ ಮಧ್ಯ 3 ಎಣಗಳು ಬಿದ್ದಿತ್ತು. ಆದ್ರೆ ಶರೀರದಲ್ಲಿ ಒಂದು ಗಾಯ ಮತ್ತೆ ರಕ್ತ ಕೂಡ ಇರ್ಲಿಲ್ಲ. ಆದ್ರೆ ಮುಖದ ಮೇಲೆ ಭಯ ಮಾತ್ರ ತುಂಬಿತ್ತು.